ಕುಲ್ದೀಪಕ್. ಮೂಲತಃ ರಂಗಭೂಮಿ ನಟ. ಮೊದಲು ನಾನು ಸಿಂಹಸೇನ ಅನ್ನೋ ಸಿನಿಮಾದಲ್ಲಿ ನಾಯಕನಾಗಿ ಆ್ಯಕ್ಟ್ ಮಾಡಿದ್ದೆ. ಅದು ನಂತರ ಯಾವ್ದು ಮಾಡಬೇಕು ಏನೋ ಅನ್ನೋ ಕನ್ಫ್ಯೂಷನಲ್ಲೇ ಇದ್ದೆ. ಸೊ ಎಷ್ಟೋ ಒಂದು ಆಡಿಷನ್ನು ನಾವು ಅಟೆಂಡ್ ಮಾಡ್ತಿರ್ತೀವಿ. ಸೊ ಒಂದು ಆಡಿಷನಲ್ಲಿ ನಮ್ಮ ಥಿಯೇಟ್ರ್ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸಿಗ್ತಾ ಇರ್ತೀವಿ. ಆಗ ನಮ್ಮ ಪ್ರವೀಣ್ ಅವರು ನಾವು ಒಟ್ಟಿಗೆ ಒಂದು ಆಡಿಷನ್ ಅಟೆಂಡ್ ಮಾಡಿದಾಗ ಈ ಥರ ಹೇಳಿದ್ರು, ಒಟ್ಟಿಗೆ ಮಾಡೋಣ, ಒಂದು ಸಿನಿಮಾ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು. ಸೊ ನನಗೆ ಅವರು ಫಸ್ಟು ನನಗೆ ಅಪ್ರೋಚ್ ಮಾಡಿದ್ದು, ಒಂದು ಒಳ್ಳೆ ಪಾತ್ರ ಇದೆ, ಪೊಲೀಸ್ ಪಾತ್ರ, ಸಿನಿಮಾ ಹೆಸರು ಠಾಣೆ. ಓ ಹೌದಾ, ಸರಿ. ನಾನೆಲ್ಲ ಫುಲ್ ಒಂಥರ ಸಿಂಗಮ್ಮು ಆ ಸಿನಿಮಾ ಈ ಸಿನಿಮಾ ಎಲ್ಲ ನೋಡಿ ಎಲ್ಲ ಪ್ರಿಪೇರ್ ಆಗ್ತಾಯಿದ್ದೆ. ನೆಕ್ಸ್ಟು ಡೈರೆಕ್ಟ್ರನ್ನ ಅಪ್ರೋಚ್ ಮಾಡಿದ್ರು. ಡೈರೆಕ್ಟ್ರ್ ಸರ್ ಹತ್ರ ಎಲ್ಲ ಮಾತಾಡಿದೆ, ಭಗತ್ ಸರ್ ಹತ್ರ ಎಲ್ಲ. ನಾನು ನೋಡಿ, ಸರ್ ನೀವು ಪೊಲೀಸ್ ಬೇಡ, ಒಳ್ಳೆ ವಿಲನ್ ಪಾತ್ರ ಇದೆ ಮಾಡಿ. ಸೊ ಅವಾಗ ಸ್ವಲ್ಪ ಕನ್ಫ್ಯೂಷನ್ ಶುರು ಆಯ್ತು, ಏನು ಮಾಡೋದು. ಯಾಕಂದರೆ ಒಬ್ಬ ಕಲಾವಿದಂಗೆ ಒಂದು ಪಾತ್ರದ ಬಗ್ಗೆ ಹೇಳಿದ್ರೆ ತುಂಬ ರಿಸರ್ಚ್ ಮಾಡ್ತಾ ಇರ್ತೀವಿ. ಸಡನ್ನಾಗಿ ಬೇರೆ ಪಾತ್ರ ಅಂತ ಹೇಳಿದಾಗ ಸೊ ಕೂದಲು ಗುಡೋದಾಗಲಿ ಗಡ್ಡ ಗುಡೋದಾಗಲಿ ಅದೆಲ್ಲ ಹಿಂಗಪ್ಪ ಮಾಡೋದು ಅಂತೆಲ್ಲ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಎಲ್ಲರ ಸಪೋರ್ಟಿಂದ ತುಂಬ ಚೆನ್ನಾಗಿ ನನ್ನ ಪಾತ್ರ ಮೂಡಿ ಬಂದಿದೆ. ಇನ್ನೊಂದು ಸಿನಿಮಾದಲ್ಲಿ ಅದು ಒಂದು ವಾತಾವರಣನೇ ಬೇರೆ, ರಂಗಭೂಮಿ ವಾತಾವರಣನೇ ಬೇರೆ. ಅದು ಎಲ್ಲರೂ ನಮ್ಮವ್ರ ಥರ ಇರ್ತೀವಿ. ಸಿನಿಮಾದಲ್ಲಿ ಅಂದರೆ ಬರ್ತಾರೆ, ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ. ಬಟ್ ಅಲ್ಲಿ ಶೂಟಿಂಗ್ ಹೋದಾಗ ಎಲ್ಲ ಹಿರಿಯರು ಎಲ್ಲರೂ ನಮ್ಮ ಜೊತೆ ಇದ್ದರು. ಸೊ ಆ್ಯಂಡ್ ನಮ್ಮ ಸ್ನೇಹಿತರು ರಿಷಿ ಅವರು ಬಂದಿದ್ದಾರೆ. ತುಂಬ ಖುಷಿ ಆಯಿತು. ಯಾಕಂದರೆ ಎಲ್ಲರೂ ಸಪೋರ್ಟ್ ಇದ್ರೇ ನಾವು ಬೆಳೆಯೋಕ್ಕಾಗೋದು. ಸುಮ್ಮನೆ ಈಗ ಕೆಲವೊಂದು ಸಲ ಅವ್ನು ಬೆಳೀತಾ ಇದ್ದಾನ, ನಾವು ಯಾಕೆ ಸಪೋರ್ಟ್ ಮಾಡಬೇಕು ಅಂತೆಲ್ಲ ಎಷ್ಟೋ ಕಡೆಗೆ ಇರುತ್ತೆ. ಬಟ್ ನಮ್ಮ ಪ್ರದರ್ಶನ ಕಲಾ ಸಂಸ್ಥೆ ಎಲ್ಲ ಕಲಾವಿದರು ಎಲ್ಲರ ಜೊತೆಗಿದ್ದರು. ಸೊ ತುಂಬ ಖುಷಿ ಆಯಿತು ನನಗೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ. ಎಲ್ರಿಗೂ ತುಂಬ ಥ್ಯಾಂಕ್ಸ್, ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಈ ಥರ ಒಂದು ಪಾತ್ರ ಇದೆ ಕರ್ಕಿ, ನೀವು ಮಾಡಬೇಕು. ಮಗಳು ಜಾನಕಿಲಿ ನಿಮ್ಮ ನೋಡಿದ್ದೀನಿ, ತುಂಬ ಇಷ್ಟ ಆಗಿದ್ದ ಪಾತ್ರ, ಅದಕ್ಕೆ ನಿಮಗೆ ಇದು ಸೂಟ್ ಆಗುತ್ತೆ ಅಂತ ಹೇಳಿದ್ರು. ಭಗತ್ ಸರ್ ಮನೆಗೆ ಬಂದರು, ಇದು ಸ್ಕ್ರಿಪ್ಟ್ ತೊಗೊಂಡು ನನಗೆ ಹೇಳಿದ್ರು, ಈ ಥರ ಸ್ಕ್ರಿಪ್ಟ್ ಇದೆ, ಈ ಥರ ಪಾತ್ರ ಇದೆ ಅಂತ. ತುಂಬ ಇಷ್ಟ ಆಗೋಯ್ತು. ಆದರೆ ಭಗತ್ ಸರ್ ತುಂಬ ಟಫ್ ಅಂತ ಆಮೇಲೆ ಗೊತ್ತಾಯಿತು. ಭಗತ್ ಸರ್ ಡೈರೆಕ್ಷನಲ್ಲಿ ತುಂಬ ಕಲ್ತ್ಕೊಂಡೆ. ಅದ್ರ ಜೊತೆಗೆ ನನಗೆ ಮಿತ್ರರಾದ ಕುಲ್ದೀಪಕ್ ಅವರಿದ್ದರು. ಸೊ ಅವರು ಒಂದು ಕಾರಣ ಈ ಚಿತ್ರ ಮಾಡೋಕ್ಕೆ ನನಗೆ ತುಂಬ ಖುಷಿಯಾಗಿದ್ದು. ಅಫ್ಕೋರ್ಸ್ ಅವ್ರ ಪಾತ್ರ ನಾನು ಹೇಳೋಗಲ್ಲ ಈಗ. ರಿಷಿ ಸರ್ ಇಲ್ಲಿ ಕೂತಿದ್ದಾರೆ, ಅವ್ರ ಜೊತೆ ನಾನು ನಾಟಕ ಮಾಡಿದ್ದೀನಿ. ರಂಗಭೂಮಿ ಕಲಾವಿದರು ಹೀಗೆ ಮುಂದೆ ಸಿನಿಮಾ ಅಥವಾ ಸೀರಿಯಲ್ಲು ಮೀಡಿಯಾದಲ್ಲಿ ಬಂದಾಗ ತುಂಬ ಖುಷಿಯಾಗುತ್ತೆ. ರಂಗಭೂಮಿ ಒಂದು ನಮಗೆ ಆಯಾಮ ಕೊಡುತ್ತೆ. ರಾಜಾರಾಮ್ ಸರ್ ಯುಗಾಂತರದಲ್ಲಿ ತುಂಬ ಹೇಳಿಕೊಟ್ರು ನಮಗೆ ಆ್ಯಕ್ಟಿಂಗ್ ಬಗ್ಗೆ. ಹೀಗೆ ಇನ್ನೂ ಕಲಿತಾನೇ ಇದ್ದೀನಿ. ಈ ಸಿನಿಮಾ ಠಾಣೆ ತುಂಬ ವಿಶೇಷವಾಗಿದೆ. ಯಾಕೆ ಅಂತಂದರೆ ಎಲ್ಲ ರೀತಿ ಒಂದು ಈ ಅಂಡರ್ ವರ್ಲ್ಡ್ ಅಥವಾ ಸುಮ್ಮನೆ ಯಾವುದೋ ಒಂದು ರಿವೆಂಜ್ ಸ್ಟೋರಿ ಆ ಥರ ಇಲ್ಲ. ಪ್ರವೀಣ್ ಆಗಲೇ ಹೇಳ್ದಂಗೆ ತುಂಬ ವಿಶಿಷ್ಟವಾಗಿದೆ ಕತೆ. ಎಲ್ಲ ಪಾತ್ರಗಳಿಗೂ ಅದದೇ ಪ್ರಾಮುಖ್ಯತೆನೇ ಇಲ್ಲಿ ಕೊಡಲಾಗಿದೆ. ಅದಕ್ಕೆ ಇಲ್ಲಿ ಹೀರೋ ಹೀರೋಯಿನ್ ಅನ್ನೋದಕ್ಕಿಂತ ಒಂದು ಸ್ಟೋರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಈ ಸಿನಿಮಾನ ನೋಡಿ, ಒ ಟಿ ಟಿಲಿ ನೋಡಿ, ಆದರೆ ಮೊದಲು ಥಿಯೇಟ್ರಲ್ಲಿ ನೋಡಿಬಿಟ್ಟು ಆಮೇಲೆ ಒ ಟಿ ಟಿಲಿ ಪ್ರಮೋಟ್ ಮಾಡಿ. ರೋಹಿತ್ ಸರ್ ಹೇಳ್ದಂಗೆ ಅದದೇ ಅದರ ರಂಗಭೂಮಿ ಆಗಲಿ ಸ್ಟೇಜ್ ಮೇಲೆ ನೋಡಬೇಕು, ಸಿನಿಮಾ ಥಿಯೇಟ್ರಲ್ಲೇ ನೋಡಬೇಕು, ಹಾಗೆ ಇರಬೇಕು. ದಯವಿಟ್ಟು ಮಾಧ್ಯಮದ ಎಲ್ಲ ನನ್ನ ಮಿತ್ರರಿಗೆ ದಯವಿಟ್ಟು ಇದನ್ನು ದೊಡ್ಡ ಪ್ರಚಾರ ಮಾಡಿ ಈ ಠಾಣೆನ ಗೆಲ್ಲಿಸಬೇಕಾಗಿದೆ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.